ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ, ನಿಸರ್ಗ ಮನೆ ಶಿರಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ, ಆತ್ಮೀಯರೇ, ಸ್ಟ್ರೆಚ್ ಮಾರ್ಕ್ ಅನೇಕರಲ್ಲಿ ಸ್ಟ್ರೆಚ್ ಮಾರ್ಕ್ ಬರ್ತಾ ಇದೆ. ಈ ಸ್ಟ್ರೆಚ್ ಮಾರ್ಕ್ ಯಾಕೆಲ್ಲ ಬರುತ್ತೆ ಅನ್ನೋದನ್ನು ಮೇಡಮ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಸ್ಟ್ರೆಚ್ ಮಾರ್ಕನ್ನು ಕಡಿಮೆ ಮಾಡಿಕೊಳ್ಳುವಂಥ ಮನೆಮದ್ದುಗಳನ್ನು ನೀವು 2 ರಿಂದ 3 ತಿಂಗಳ ಮಾಡಿದ್ರೆ ಸ್ಟ್ರೆಚ್ ಮಾರ್ಕ್ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ಯಾವ್ಯಾವುದೋ ಲೇಸರ್ ಚಿಕಿತ್ಸೆ ಪಡೆಯುವ ಬದಲಿಗೆ ಸಿಂಪಲ್ ಆದಂತಹ ಮನೆಮದ್ದುಗಳು ಖಂಡಿತವಾದ ಪರಿಹಾರವನ್ನು ಕೊಡುತ್ತೆ. ಸ್ಕಿನ್ನಿಗೆ ಪ್ರಿಯವಾದಂತಹ ಆಹಾರ ಔಷಧಿಗಳನ್ನು ತೆಗೆದುಕೊಳ್ಳೋದು ಬಹಳ ಮುಖ್ಯ. ಸೊ ಯಾವ ಆಹಾರ ಔಷಧಿ ಉಪಯುಕ್ತ ಅನ್ನೋದನ್ನು ನಾವು ಕೊನೆಗೆ ಹೇಳ್ತೇನೆ. ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ. ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್, ಉಚಿತವಾಗಿ ವೈದ್ಯರೊಂದಿಗೆ, ತಜ್ಞ ವೈದ್ಯರೊಂದಿಗೆ ಮಾತನಾಡುವಂಥ ಅವಕಾಶ ನಿಮಗಿದೆ. ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ತಾವು ಒಂದು ಮಿಸ್ಡ್ ಕಾಲ್ ಕೊಟ್ಟರೆ 2 ದಿವಸದಲ್ಲಿ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ. ವೈದ್ಯರ ಜೊತೆ ಮಾತನಾಡಿ ತಮ್ಮ ವೈಯಕ್ತಿಕ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಆಹಾರ ಔಷಧಿ, ಮನೆಮದ್ದು, ಆಯುರ್ವೇದಿಕ್ ಔಷಧಿನೆಲ್ಲ ನಿಮ್ಮ ಮನೆಗೆ ಕೊರಿಯರ್ ಮೂಲಕ ಕಳಿಸ್ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ವ್ಯವಸ್ಥೆಯ ಪ್ರಯೋಜನ ಪಡೆಯಿರಿ ಅಂತ ಹೇಳ್ತಾ ಡಾಕ್ಟ್ರಿಗೆ ವೆಲ್ಕಮ್ ಮಾಡೋಣ. ಡಾಕ್ಟ್ರೇ, ವೆಲ್ಕಮ್. ಸೊ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಜ್ಞಾನ ವಿಭಾಗದಲ್ಲಿ 5.5 ವರ್ಷಗಳ ಒಂದು ವಿಶೇಷ ಪದವಿಯನ್ನು ಪಡೆದಂತಹ ಮೇಡಮ್ ಅವರು, ಡಾಕ್ಟರ್ ಶ್ವೇತಾ ಅವರು, ಇವತ್ತು ಸ್ಟ್ರೆಚ್ ಮಾರ್ಕ್ ಕಡಿಮೆ ಮಾಡೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮ್ಮ ವೀಕ್ಷಕರಿಗಾಗಿ. ನಮಸ್ತೆ ವೀಕ್ಷಕರಿಗೆಲ್ಲರಿಗೂ. ಸ್ಟ್ರೆಚ್ ಮಾರ್ಕ್ಸ್ ಏನು ರೆಡ್ ಅಂಡ್ ಸ್ಟ್ರೀಕ್ಸ್ ಅಂತ ನಾವು ಹೇಳ್ತೇವೆ, ಗರ್ಭಿಣಿ ಸ್ತ್ರೀಯರಲ್ಲಿ ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ, ಡೆಲಿವರಿ ಆದ ನಂತರ, ವೆಯ್ಟ್ ಗೇನ್, ಒಬಿಸಿಟಿ ಕಂಡೀಷನಲ್ಲಿ, ಅದೇ ರೀತಿ ಟೀನೇಜರ್ಸಲ್ಲಿ, ಹಾಗೂ ವೆಯ್ಟ್ ಲಿಫ್ಟಿಂಗ್ ಮಾಡ್ತಾ ಇರ್ತಾರಲ್ಲ, ಮಸಲ್ ಸ್ಟ್ರೆಚ್ ಆದಾಗ ಕೂಡ ನಾವು ಸ್ಟ್ರೆಚ್ ಮಾರ್ಕ್ಸ್ಗಳನ್ನ ನೋಡ್ತೇವೆ. ಅನೇಕ ಬಾರಿ ಮೆಡಿಕೇಷನ್ ಸೈಡ್ ಎಫೆಕ್ಟ್ಸಿಂದ ಕೂಡ ಸ್ಟ್ರೆಚ್ ಮಾರ್ಕ್ಸ್ಗಳು ಬರುವಂಥ ಸಾಧ್ಯತೆ ಇರ್ತದೆ. ಇದನ್ನು ನಾವು ಮನೆಯಲ್ಲೇ ಹೇಗೆ ಕಮ್ಮಿ ಮಾಡ್ಕೊಳ್ಬೋದು? ಲೈಕ್ ಸ್ಕಾರ್ಸ್, ಸ್ಟ್ರೆಚ್ ಮಾರ್ಕ್ಸ್ ಆರ್ ಪರ್ಮನೆಂಟ್, ಬಟ್ ವಿತ್ ದ ಟ್ರೀಟ್ಮೆಂಟ್ ಯು ಕ್ಯಾನ್ ಮೇಕ್ ದಮ್ ಲೆಸ್ ನೋಟಿಸಬಲ್. ಅಂದರೆ ಈಗ ನಾವು ನೋಡುವಂಥದ್ದಾದರೆ ಈಗಿನ ಟ್ರೀಟ್ಮೆಂಟ್ಸ್ಗಳಲ್ಲಿ ನಾವು ಮೈಕ್ರೋ ನೀಡ್ಲಿಂಗ್ ಅಂತ ಆಗಿರ್ಬೋದು, ಕೆಮಿಕಲ್ ಪೀಲ್ ಅಂತ, ಕಾಸ್ಮೆಟಿಕ್ ಸರ್ಜರಿ, ಲೇಸರ್ ಥೆರಪಿ, ರೇಡಿಯೋ ಫ್ರೀಕ್ವೆನ್ಸಿ ಥೆರಪಿಗಳಂತೆಲ್ಲ ಮೊರೆ ಹೋಗ್ತಾರೆ. ಬಟ್ ನಾವು ಮನೆಯಲ್ಲೇ ಸ್ಟ್ರೆಚ್ ಮಾರ್ಕ್ಸ್ ಅನ್ನ ಹೇಗೆ ನಿವಾರಣೆ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ವಿತ್ ಹೋಮ್ ರೆಮಿಡೀಸ್ ಯು ಕ್ಯಾನ್ ಮಿನಿಮೈಸ್ ದ ಅಪಿಯರೆನ್ಸ್ ಆಫ್ ಸ್ಟ್ರೆಚ್ ಮಾರ್ಕ್ಸ್ ಆ್ಯಂಡ್ ಕುಡ್ ಮೇಕ್ ದೆಮ್ ಫೇಡ್ ವೆರಿ ಕ್ವಿಕ್ಲಿ. ಸೊ ನಾವು ಏನು ಮಾಡಬೇಕು? ಫಸ್ಟ್ ಒನ್ ಹೇಳೋದಾದರೆ ಹರಳೆಣ್ಣೆ. ಸ್ಟ್ರೆಚ್ ಮಾರ್ಕ್ಸ್ ಇರುವಂತಹ ಜಾಗದಲ್ಲಿ ಹರಳೆಣ್ಣೆಯನ್ನು ಹಾಕಿ ಕನಿಷ್ಠ ಇದನ್ನು 2 ರಿಂದ 3 ತಿಂಗಳು ಮಾಡಲೇಬೇಕಾಗ್ತದೆ. ಹರಳೆಣ್ಣೆಯನ್ನು ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಹಾಕಿ ಆಲೂಗೆಡ್ಡೆಯಿಂದ ವೃತ್ತಾಕಾರದಲ್ಲಿ ಮಸಾಜ್ ಮಾಡ್ತಾ ಬರಬೇಕು. 2 ರಿಂದ 3 ನಿಮಿಷ ಅಥವಾ 5 ನಿಮಿಷ ತನಕ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಾದ್ಮೇಲೆ ತೊಳ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಸ್ಟ್ರೆಚ್ ಮಾರ್ಕ್ಸನ್ನು ಕಮ್ಮಿ ಮಾಡ್ಕೊಳ್ಬಹುದು. 2ನೇದಾಗಿ ಹೇಳೋದಾದರೆ ಅಲೋವೆರಾ ಜೆಲ್. ಫ್ರೆಶ್ ಆಗಿ ಸಿಗುವಂಥ ಅಲೋವೆರಾ ಜೆಲ್ಗೆ ಸ್ವಲ್ಪ ಸೌತೆಕಾಯಿ ರಸವನ್ನು ಸೇರಿಸಿ, ಅರ್ಧ ಹೋಳು ನಿಂಬೆ ಹಣ್ಣನ್ನು ಸ್ವಲ್ಪ ಹಿಂಡ್ಬಿಟ್ಟು ಅದಕ್ಕೆ ನೀವು ಸ್ವಲ್ಪ ನಿಮಗೆ ಕೊಕೊನಟ್ ಆಯಿಲ್ ಇದ್ದರೆ ಓಕೆ, ಅದೇ ರೀತಿ ನಿಮಗೆ ಆಲ್ಮಂಡ್ ಆಯಿಲ್ ಸಿಕ್ಕರೂ ಓಕೆ, ಅದೇ ರೀತಿ ನಿಮಗೆ ಆಲಿವ್ ಆಯಿಲ್, ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಕೂಡ ಆದರೂ ಪರವಾಗಿಲ್ಲ. ಇದಿಷ್ಟನ್ನು ಸೇರಿಸಿ ನೀವು ಮಿಶ್ರಣ ಮಾಡಿ ಪ್ರತಿನಿತ್ಯ ಹಚ್ತಾ ಬಂದರೆ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಒಂದು 20 ನಿಮಿಷ ಬಿಟ್ಟು ತೊಳೆಯೋದ್ರಿಂದ ಖಂಡಿತವಾಗಿಯೂ ಸ್ಟ್ರೆಚ್ ಮಾರ್ಕ್ಸನ್ನು ಕಮ್ಮಿ ಮಾಡ್ಕೊಳ್ಬೋದು. ಒಂದು ಥರದ ಆಯಿಲ್, ಕೊಕೊನಟ್ ಆಯಿಲ್ ಅಥವಾ ಆಲ್ಮಂಡ್ ಆಯಿಲ್, ಇದು 3ರಲ್ಲಿ ಯಾವುದಾದ್ರೂ ಪರವಾಗಿಲ್ಲ. ಹಾಗೆ ಹರಳೆಣ್ಣೆ ಕೂಡ ಹಚ್ಚೋದ್ರಿಂದ, ಯಾಕಂದ್ರೆ ಇದರಲ್ಲಿ ಹೆಲ್ದಿ ಫ್ಯಾಟ್ ಅಂದರೆ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಇರೋದ್ರಿಂದ ಈ ಸ್ಟ್ರೆಚ್ ಮಾರ್ಕ್ಸ್ ಅನ್ನ ಡ್ರೈ ಔಟ್ ಆಗೋದನ್ನ ಹೀಲ್ ಅಪ್ ಮಾಡುತ್ತೆ. ಸೊ ಹರಳೆಣ್ಣೆ ಕೂಡ ಒಳ್ಳೆಯದು. ಸೊ ಅದೇ ರೀತಿ ಇನ್ನೊಂದು ಹೇಳೋದಾದ್ರೆ ಮುಖ್ಯವಾಗಿ ಗಂಧ. ತೇದಿರುವಂಥ ಗಂಧಕ್ಕೆ ಸ್ವಲ್ಪ ಅರಿಶಿಣ ಮತ್ತೆ ಕೊಬ್ಬರೆಣ್ಣೆಯನ್ನು ಮಿಕ್ಸ್ ಮಾಡಿ ಸ್ಟ್ರೆಚ್ ಮಾರ್ಕ್ಸ್ ಮೇಲೆ ಹಚ್ಚೋದ್ರಿಂದ ಖಂಡಿತವಾಗಿಯೂ ಕನಿಷ್ಠ 2 ರಿಂದ 3 ತಿಂಗಳು ಈ ಥರ ಪ್ರತಿನಿತ್ಯ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಸ್ಟ್ರೆಚ್ ಮಾರ್ಕ್ಸನ್ನು ಮನೆಯಲ್ಲೇ ಕಮ್ಮಿ ಮಾಡ್ಕೊಳ್ಬೋದು. ಸೊ ಹಾಗಾದರೆ ಸ್ಟ್ರೆಚ್ ಮಾರ್ಕನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನೀವು ಮನೆಯಲ್ಲಿ ಮಾಡುವಂಥ ಸರಳವಾದ, ಪರಿಣಾಮಕಾರಿಯಾದಂತಹ, ಈಸಿಯಾಗಿ ಸಿಗಬಹುದಾದಂತಹ ಕಡಿಮೆ ಖರ್ಚಿನ ಉಪಾಯಗಳನ್ನು ತಿಳ್ಕೊಂಡಿದ್ದೀರ. ಹಾಗೆಯೇ ಸ್ಕಿನ್ ಆ್ಯಂಡ್ ಹೇರ್ ಅಂಥೇಳಿ ಒಂದು ಮಾತ್ರೆಯನ್ನು ನಾವು ರಿಲೀಸ್ ಮಾಡಿದ್ದೇವೆ. ಮುಖ್ಯವಾಗಿ ಜಿಂಕು, ಸೆಲೆನಿಯಮ್ಮು ಇದೆಲ್ಲವೂ ಕೂಡ ಅದರಲ್ಲಿದೆ. ಸೊ ಇದರಲ್ಲಿ ಇದೊಂದು ದಿನ 1 ತೆಗೆದುಕೊಳ್ತಾ ಬಂದರೆ ನಿಮಗೆ ಸ್ಟ್ರೆಚ್ ಮಾರ್ಕ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. 3 ತಿಂಗಳ ಕಾಲ ಡೈಲಿ 1 ತೆಗೆದುಕೊಳ್ತಾ ಬನ್ನಿ. ಈ ಒಂದು ಸ್ಕಿನ್ ಆ್ಯಂಡ್ ಹೇರ್ ಖಂಡಿತವಾಗಿ ನಿಮಗೆ ಸಹಾಯ ಮಾಡುತ್ತೆ. ನೀವು ಕೆಳಗಡೆ ಬರ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿದ್ರೆ ಅದನ್ನು ಕಳಿಸ್ಕೊಡುವಂಥ ವ್ಯವಸ್ಥೆ ಮಾಡ್ತೇವೆ. ಜೊತೆಗೆ ಈ ಮನೆಮದ್ದುಗಳನ್ನು ಮಾಡಿ 3 ತಿಂಗಳಲ್ಲಿ ಖಂಡಿತವಾಗಿ ಉತ್ತಮವಾದ ಪರಿಹಾರವನ್ನು ತಾವು ಪಡ್ಕೊಳ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋನ ಇಷ್ಟಕ್ಕೆ ಬಿಡಬೇಡಿ, ಬೇರೆಯವರಿಗೆ ಶೇರ್ ಮಾಡ್ಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಡಾಕ್ಟ್ರಿಗೂ ಧನ್ಯವಾದಗಳು, ನಮಗೂ ವಂದನೆಗಳು.